ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ 3 ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಈ 3 ಹೊಸ ಅಪ್ಡೇಟ್ಗಳು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಅಂಥ ಅಪ್ಡೇಟ್ಸ್ಗಳು ಕೊಟ್ಟಿರುವಂಥದ್ದು ಟಿಕ್ಟಾಕಲ್ಲಿ ತುಂಬ ಸೆಕ್ಯೂರ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳು. ಸೊ ಏನು ಅಪ್ಡೇಟ್ಸ್ಗಳು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಈ ಒಂದು ವೀಡಿಯೋಗೆ ಒಂದು 100ಗಿಂತ ಜಾಸ್ತಿ ಲೈಕ್ಸ್ ಬರಬೇಕು. ಅಷ್ಟು ಲೈಕ್ಸ್ ಮಾಡಬೇಕು ಇವತ್ತು. ಓಕೆನಾ, ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ಟಾಕಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನು ಅಂತ ನೋಡೋಣ. ಮೊದಲನೇ ಅಪ್ಡೇಟ್ ತುಂಬ ಒಳ್ಳೆ ಅಪ್ಡೇಟ್. ಸೊ ಫಸ್ಟು ನೀವು ಈ ಒಂದು ಅಪ್ಡೇಟ್ಗಳು ನಿಮಗೂ ಬರಬೇಕು ಅಂತಾರೆ ಟಿಕ್ಟಾಕ್ನ ನೀವು ಫಸ್ಟು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಅಪ್ಡೇಟ್ಗಳು ನಿಮ್ಗೆ ಸಿಗುವಂಥದ್ದು, ಇಲ್ಲ ಅಂತಾರೆ ಸಿಗೋದಿಲ್ಲ. ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಟಿಕ್ಟಾಕ್ ಸರ್ಚ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡು ನಂತರ ನಿಮಗೆ ಫಸ್ಟ್ ಅಪ್ಡೇಟ್ ಏನು ಸಿಗುತ್ತೆ ಅಂತಂದರೆ, ಇವಾಗ ತುಂಬ ಜನ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಟಿಕ್ಟಾಕ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದೊಡ್ಡವ್ರು ಯೂಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕೆಂತಂದ್ರೆ ಅವ್ರು ಆಲ್ರೆಡಿ ಜೀವನದಲ್ಲಿ ಎಲ್ಲ ನೋಡಿ ಬಂದಿರ್ತಾರೆ. ಸೊ ಅದರಿಂದ ಜಸ್ಟ್ ಅವರು ಚಿಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ಚಿಕ್ಕ ಮಕ್ಕಳುಗಳೆಲ್ಲ ಟಿಕ್ಟಾಕ್ನ ಯೂಸ್ ಮಾಡ್ತಾ ಇರ್ತಾರೆ. ಅವರು ಎಷ್ಟು ಬೇಕಷ್ಟು ಯೂಸ್ ಮಾಡಲ್ಲ, ಎಲ್ಲರೂ ಕೂಡ ಜಾಸ್ತಿನೇ ಯೂಸ್ ಮಾಡ್ತಾರೆ ಅಲ್ವಾ. ಈಗ ಟೈಮ್ ಇದೆ ಅಂತಂದರೆ, ಫ್ರೀ ಇದೆ ಅಂತಂದರೆ ಟಿಕ್ಟಾಕ್ ಜಾಸ್ತಿ ಹೊತ್ತು ಯೂಸ್ ಮಾಡೇ ಮಾಡ್ತಾರೆ. ಯಾರು ಕೂಡ ನಾನು ಓದಬೇಕು ಟಿಕ್ಟಾಕ್ ಯೂಸ್ ಮಾಡಬಾರ್ದು ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಸೊ ಆದ್ದರಿಂದ ಇವಾಗ ಟಿಕ್ಟಾಕ್ ಅವರು ಒಂದು ಹೊಸ ಒಂದು ಫೀಚರ್ ತಂದಿದ್ದಾರೆ. ಏನು ಫೀಚರ್ ಅಂತಂದರೆ, ಈಗ ನೀವು ಟಿಕ್ಟಾಕ್ನ ಯಾರೋ ನಿಮ್ಮ ಮಕ್ಕಳುಗಳಿಗೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಕಂಟ್ರೋಲ್ ಮಾಡಿಕೋಬೋದು. ಅವ್ರು ಇಷ್ಟೊತ್ತಿಗೆ ಟಿಕ್ಟಾಕ್ ಓಪನ್ ಮಾಡಬೇಕು, ಇಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಕಂಟ್ರೋಲ್ನ ನೀವು ಇದ್ರಲ್ಲಿ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ, ಫಸ್ಟು ನೀವು ಟಿಕ್ಟಾಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದ ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿ, ಅಲ್ಲಿ 3 ಡಾಟೆಡ್ ಇರುತ್ತಲ್ಲ, ಆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡೋದ್ರಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ 3 ಆಪ್ಷನ್ ಬರುತ್ತೆ. ಫ್ಯಾಮಿಲಿ ಪೇರಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ವಲ್ಪ ಲೋಡ್ ಆಗಿ ಈ ಥರ ಬರುತ್ತೆ, ಹೂ ಈಸ್ ಯೂಸಿಂಗ್ ದಿಸ್ ಟಿಕ್ಟಾಕ್ ಅಕೌಂಟ್ ಅಂತ ಅಂದ್ಬಿಟ್ಟು. ನೀವೇನಾದ್ರು ಪೇರೆಂಟ್ ಆಗಿದ್ರೆ ಪೇರೆಂಟ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಒಂದು QR ಕೋಡ್ ಬರುತ್ತೆ. ಓಕೆನಾ, ಈ QR ಕೋಡ್ನ ಹಂಗೆ ಇಟ್ಕೊಂಡು, ಸೊ ನಿಮ್ಮ ಮಕ್ಕಳು ಫೋನ್ ಇರುತ್ತಲ್ಲ ಅಂತಂದರೆ ನಿಮ್ಮ ಮಕ್ಕಳು ಟಿಕ್ಟಾಕ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಅವರ ಟಿಕ್ಟಾಕ್ ಅಕೌಂಟ್ನ ನೀವು ಓಪನ್ ಮಾಡಿಬಿಟ್ಟು, ಸೊ ಸೇಮ್ ಸ್ಟೆಪ್ಪು ನೀವು ಓಪನ್ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಟೀನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಇನ್ನೊಂದ್ಸಲ ನಿಮ್ಗೆ ನೀಟಾಗಿ ಹೇಳ್ತೀನಿ, ಪ್ರೊಫೈಲ್ನ ತೋರಿಸಿ. ಇವಾಗ ಇದು ಯಾರ್ದೋ ನಿಮ್ಮ ಮಕ್ಕಳು ಫೋನ್ ಅಂತ ಅಂದ್ಕೊಳ್ಳಿ. ಈಗ ಮಕ್ಕಳು ಟಿಕ್ಟಾಕ್ ಯೂಸ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರ ಪ್ರೊಫೈಲ್ ಹಿಂಗೆ ಓಪನ್ ಮಾಡಿಬಿಟ್ಟು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಜಿಟಲ್ ವೆಲ್ಬಿಂಗ್ಗೆ ಹೋಗ್ಬಿಟ್ಟು ಫ್ಯಾಮಿಲಿ ಪೇರಿಂಗ್ಗೆ ಹೋಗ್ಬಿಟ್ಟು, ಸೊ ಇಲ್ಲಿ ನೀವು ಟೀನ್ ಅಂತ ಸೆಲೆಕ್ಟ್ ಮಾಡಬೇಕು. ಟೀನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ QR ಕೋಡ್ಗೆ ಸ್ಕ್ಯಾನ್ಗೆ ಕೇಳುತ್ತೆ. ಸೊ ಸ್ಕ್ಯಾನ್ ಮಾಡಿದ್ರೆ ಮುಗೀತು. ಓಕೆನಾ, ಸೊ ಅವರ ಒಂದು ಟಿಕ್ಟಾಕ್ ಅಕೌಂಟು ನಿಮ್ಮ ಒಂದು ಕಂಟ್ರೋಲ್ಗೆ ಬಂದುಬಿಡುತ್ತೆ. ಸೊ ಓಕೆನಾ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಮೊದಲನೇ ಅಪ್ಡೇಟ್ ಟಿಕ್ಟಾಕಲ್ಲಿ ಬಂದಿರುವಂಥದ್ದು. ಇನ್ನು ಟಿಕ್ಟಾಕಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್ನ ನಾವು ನೋಡೋದಾದರೆ, ಓಕೆ ಗೈಸ್, ಇವಾಗ ಟಿಕ್ಟಾಕಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್ ಏನು ಅಂತ ನೋಡೋಣ. ಕ್ಯಾಮ್ರಾ ಮೇಲೆ ಪೇಪರ್ ಮಾಡಿದ್ದೀನಿ, ಓಪನ್ ಆಗಬಾರ್ದು ಅಂತ. ಓಕೆನಾ, ಸೊ ಇವಾಗ ಟಿಕ್ಟಾಕ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಇದು ಬೇಡ, ಕಾಪರೇಟ್ ಬರುತ್ತೆ. ಓಕೆ, ಇದನ್ನೇ ತಗೊಳ್ಳೋಣ. ಇವಾಗ ಈ ಒಂದು ವಿಡಿಯೋ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಹೊಸ ಆಪ್ಷನ್ ಬರುತ್ತೆ. ಯಾವುದಪ್ಪ ಒಂದು ಆಪ್ಷನ್ ಅಂತಂದರೆ, ನೀವೇ ನೋಡ್ಬೋದು, ಸ್ಟಿಚ್ ಅಂತ ಅಂದ್ಬಿಟ್ಟು. ಸೊ ಸ್ಟಿಚ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಸ್ಟಿಚ್ ಆಪ್ಷನ್ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆನಾ, ಸೊ ಫಸ್ಟು ಆ ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ಒಂದು ವಿಡಿಯೋ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳಿ. ಇದರಿಂದ ಏನು ಉಪಯೋಗ ಅಂತಂದರೆ, ಈ ಒಂದು ವಿಡಿಯೋ ಜೊತೆ ನಿಮ್ಮ ವಿಡಿಯೋನು ಕೂಡ ಇದು ಎಡಿಟ್ ಮಾಡ್ಬೋದು, ಅಂತಂದರೆ ಸಿಂಕ್ ಮಾಡ್ಬೋದು. ಹೇಗೆ ಅಂತಂದರೆ, ಇವಾಗ ಒಂದಷ್ಟು ಹೊತ್ತು ವೀಡಿಯೋ ತಗೊಳ್ಳೋಣ ಇವ್ರನ್ನ. ಓಕೆ, ಒಂದಿಷ್ಟು ಸೆಕೆಂಡ್ ವೀಡಿಯೋ ತಗೊಂಡು ಇವ್ರ ಜೊತೆ ನಮ್ಮ ವೀಡಿಯೋನು ಕೂಡ ಅಟ್ಯಾಚ್ ಮಾಡ್ಬೋದು. ಆವಾಗ ನಿಮಗೆ ಆಡಿಯನ್ಸ್ ಅಟೆನ್ಷನ್ ಕೂಡ ಬರುತ್ತೆ. ಸೊ ಇವಾಗ ಇಷ್ಟು ತಗೊಂಡಿದ್ದೀನಿ, ಐ ಥಿಂಕ್ ಒಂದಷ್ಟು 1.1 ಸೆಕೆಂಡ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ಬರುತ್ತೆ. ಓಕೆನಾ, ನೀವೇನು ರೆಕಾರ್ಡ್ ಮಾಡ್ತೀರಾ ಆ ಒಂದು ವೀಡಿಯೋ ಅವ್ರ ವೀಡಿಯೋ ಆದಮೇಲೆ ರೆಕಾರ್ಡ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ನಾನೀಗ ಈ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ರೆಕಾರ್ಡ್ ಆಗುತ್ತೆ, ಎಷ್ಟೊತ್ತು ರೆಕಾರ್ಡ್ ಆಗುತ್ತೆ ಅಷ್ಟೊತ್ತು ರೆಕಾರ್ಡ್ ಆಗಿಬಿಟ್ಟು ಓಕೆ ಕೊಟ್ಟೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ವೀಡಿಯೋ ಪ್ಲೇ ಮಾಡಿದ ತಕ್ಷಣ ಅವ್ರ ವೀಡಿಯೋನೂ ಬರುತ್ತೆ, ನಿಮ್ಮ ವೀಡಿಯೋನೂ ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ. ನಾನು ಕ್ಯಾಮ್ರಾ ಆಫ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಹಿಂಗೆ ಬರ್ತಾ ಇದೆ. ಸೊ ಅವ್ರ ವೀಡಿಯೋ ಆದಮೇಲೆ ನಿಮ್ಮ ವೀಡಿಯೋ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಆಡಿಯನ್ಸ್ ರಿಟೆನ್ಷನ್ ಕೂಡ ಸಿಗುತ್ತೆ. ಈಗ ಯಾರ್ದಾದ್ರೂ ನಿಮ್ಮ ವೀಡಿಯೋ ತುಂಬ ಇಷ್ಟ ಆಗಿದ್ರೆ ಅವ್ರ ಜೊತೆ ನೀವು ಈ ಥರ ಒಂದು ಡುಯೆಟ್ ಥರನೇ ಮಾಡ್ಬೋದು. ಇದು ಒಂಥರ ಡುಯೆಟ್ ಅಂತಲೇ ಹೇಳ್ಬೋದು. ಸೊ ಈ ಎಡಿಟ್ ಮಾಡೋದಕ್ಕೆ ಬೇರೆ ಅಪ್ಲಿಕೇಶನ್ ಎಲ್ಲ ಉಪಯೋಗಿಸ್ತದೆ. ಇವಾಗ ಟಿಕ್ಟಾಕಲ್ಲಿ ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ಅದೊಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಟಿಕ್ಟಾಕಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್. ಇನ್ನು ಟಿಕ್ಟಾಕಲ್ಲಿ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ನೀವು ಯಾರ ಜೊತೆನಾದರೂ ಡುಯೆಟ್ ಮಾಡಿದ್ರೆ, ಓಕೆನಾ, ಸೊ ಡುಯೆಟ್ ಮಾಡಿದ್ರೆ ಹೆಂಗೆ ಬರ್ತಿತ್ತು ಅಂತಂದರೆ, ಇವ್ರ ವಿಡಿಯೋ ಬಲಗಡೆ ಬರೋದು, ಎಡಗಡೆ ನಿಮ್ಮ ವಿಡಿಯೋ ಬರೋದು. ಸೊ ಇವಾಗ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು, ನಿಮ್ಮ ವಿಡಿಯೋನ ಬಲಗಡೆ ಬರೋ ಥರ ಮಾಡ್ಬೋದು. ಸೊ ಆ ಒಂದು ಅಪ್ಡೇಟ್ ನನಗೆ ಇನ್ನೂ ಸಿಕ್ಕಿಲ್ಲ. ಸೊ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಆ ಒಂದು ಅಪ್ಡೇಟ್. ಓಕೆನಾ, ಸೊ ಕೆಲವ್ರಿಗೆ ಸಿಕ್ಕಿದೆ ಆಲ್ರೆಡಿ. ಸೊ ನೋಡೋಣ ಇರಿ ಇನ್ನೊಂದು ಸಲ ಬಂದಿದೆ ಇಲ್ವ ಅಂತ. ಓಕೆ,
ಇಲ್ಲೊಂದು ಫ್ಲಿಪ್ ಅಂತ ಏನೋ ಬರುತ್ತೆ. ಓಕೆ, ಫ್ಲಿಪ್ ಅಲ್ಲ, ಸೊ ಇನ್ನೊಂದು ಆಪ್ಷನ್ ಬರುತ್ತೆ ಲೇಔಟ್ ಅಂತ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನೀವು ಇಲ್ಲಿ ನಿಮ್ಮ ವಿಡಿಯೋ ಇಲ್ಲಿ ಬರುತ್ತೆ, ನೀವು ಇವ್ರ ಜೊತೆ ಡುಯೆಟ್ ಮಾಡಿದ್ದೀರಾ ಅಂತಾರೆ, ನಿಮ್ಮ ವಿಡಿಯೋ ಇಲ್ಲಿ ಬರುತ್ತೆ. ಆ ವಿಡಿಯೋ ನೀವು ಇಲ್ಲಿಗೆ ಹಾಕ್ಬೋದು ಅವಾಗ. ಓಕೆನಾ, ಈ ಥರನೂ ಹಾಕ್ಬೋದು, ಜೊತೆಗೆ ಮೇಲೆ ಕೆಳಗೆ ಬರೋಂಗೂ ಕೂಡ ಹಾಕ್ಬೋದು. ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಾಗ ಬರ್ತೀವಲ್ಲ, ಸೊ ಆ ಥರ ಲೇಔಟು ಕೂಡ ಹಾಕ್ಬೋದು. ಸದ್ಯಕ್ಕೆ ನನಗೆ ಇನ್ನೂ ಸಿಕ್ಕಿಲ್ಲ, ನಿಮ್ಗೆ ಏನಾದ್ರು ಸಿಕ್ಕಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಟಿಕ್ ಟಾಕಲ್ಲಿ ಬಂದಿರುವಂಥ 3ನೇ ಅಪ್ಡೇಟ್. ಐ ಥಿಂಕ್ ಈ ಒಂದು ಅಪ್ಡೇಟ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರೂ ಬೈ, ಜೈ ಹಿಂದ್, ವಂದೇ ಮಾತರಂ.